ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ. ಒಬ್ಬ ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಈ ಥರ ಹೇಳಿಕೆಯನ್ನು ಕೊಟ್ಟು ಓಟ್ ಹಾಕ್ತಾರೆ, ಒಂದೇ ಒಂದು ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇದು ನಿಜಕ್ಕೂ ಖಂಡನೀಯ. ಅವರ ಸತ್ತೋರಿಗೆ ನಿಜಕ್ಕೂ ಅವಮಾನ. ಯಾರು ಸತ್ತಿದಾರೋ ಅವರಿಗೆ ಅವರ ಹೇಳಿಕೆ ಅವಮಾನ ತರ್ತಕ್ಕಂಥದ್ದು. ಕೂಡಲೇ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು, ಕೂಡಲೇ ಕ್ಷಮಾಪಣೆ ಕೇಳಬೇಕು. ಯಾಕಂದರೆ ನೊಂದಿರುವಂಥ ಸಾವಿನ ಮನೆಯಲ್ಲಿ ನೊಂದು ಇನ್ನೂ ಚೇತರಿಸ್ಕೊಂತ ಇರೋರಿಗೆ ಇನ್ನಷ್ಟು ಆಘಾತ ಮಾಡ್ದಂಗೆ ಆಗ್ತೈತಿ ಹೇಳಿಕೆ. ಸತ್ತೋರ್ನ ವಾಪಸ್ ತರಕಾತೈತ ಅಂತ. ಇದು ನಾನು BJP ಇದನ್ನ ಬಲವಾಗಿ ಖಂಡಿಸ್ತೇನೆ. ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು, ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳು ಸತ್ತರು, ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಪಾಕಿಸ್ತಾನ ಅಲ್ಲಿನ ಧ್ವಜವನ್ನ ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗ್ಬೇಕು ಅದನ್ನ ಅಂತ ಮಾಡಿದರು. ಆದರೆ ಕೆಲವು ಕಿಡಿಗೇಡಿಗಳು, ಮುಸ್ಲಿಂ ಮಹಿಳೆಯರು ಕಿಡಿಗೇಡಿಗಳು ಅದನ್ನು ತೆಗೆದುಹಾಕಿ ಅವರ ಪ್ರೇಮ ಯಾರ ಕಡೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ತಿನ್ನೋದು ಅನ್ನ ನಮ್ಮದು, ಕುಡಿಯೋ ನೀರು ನಮ್ಮದು, ಭಾರತದ್ದು. ಪ್ರೀತಿ ಯಾರಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ. ಮತ್ತೆ ಅವ್ರನ್ನ ಬಂಧಿಸಿದ್ದಾರೆ. ಯಾರನ್ನ? ಪಾಕಿಸ್ತಾನಕ್ಕೆ ಫೇವರ್ ಮಾಡಿದವ್ರನ್ನಲ್ಲ, ಪಾಕಿಸ್ತಾನಕ್ಕೆ ಅವಮಾನ ಮಾಡಿದವ್ರನ್ನ ನಮ್ಮ ಕಾರ್ಯಕರ್ತನ ಬಂಧಿಸಿದ್ದಾರೆ. ಯಾಕೆ ಅವಮಾನ ಮಾಡಿದ್ರಿ ಪಾಕಿಸ್ತಾನದವ್ರಿಗೆ? ಪಾಕಿಸ್ತಾನದ ಫ್ಲಾಗ್ ಯಾಕೆ ಅವಮಾನ ಮಾಡಿದ್ರಿ ಅಂತ ನಮ್ಮ ಕಾರ್ಯಕರ್ತರನ್ನ, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದು ಸಿದ್ದರಾಮಯ್ಯ. ಈಗ DK ಶಿವಕುಮಾರ್ ಹೇಳ್ತಾರಲ್ಲ, ನಾನು ಹಿಂದೂ ಆಗೇ ಬದುಕಿದ್ದೀನಿ, ಹಿಂದೂ ಆಗಿ ಸತ್ತ. ಇವಾಗ ಹೇಳಪ್ಪ ನೀನು ಯಾರು ಅಂತ ಗೊತ್ತಾಗ್ತದೆ. ಈಗ ತೋರ್ಸೋನು ಯಾರು ಅಂತ. ಇದೊಂದು ಪರ್ವಕಾಲ. ಈ ಕಾಂಗ್ರೆಸ್ ಅವರ ಬಣ್ಣ ಬಯಲಾಗುವಂತ ಕಾಲ ಹತ್ರ ಬಂದಿದೆ. ಅವ್ರು ಏನು ಅನ್ನೋದು ರಾಜ್ಯದ ಜನಕ್ಕೆ ಚಂದಾಗಿ ಅರ್ಥ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಇದೇ ತರ ನಡವಳಿಕೆ ನಡ್ಕೊಂಡ್ರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಈ ಪಾರ್ಟಿಗೆ ಎಲ್ಲಿ ಕಳಿಸ್ಬೇಕು ಅನ್ನೋದನ್ನ. ಅವರು ಹೇಳಿದ್ರಲ್ಲ, ಓದೋರು ಹೋದ್ರು ಅಂತ. ಹಂಗೆ ಈ ಕಾಂಗ್ರೆಸ್ ಹೋದ್ರು ಅಂತ ಹೇಳಿ ಜನನೂ ತೀರ್ಮಾನ ಮಾಡ್ತಾರೆ.